ಭೂಕುಸಿತ ಹಿನ್ನೆಲೆ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕೃತ ಆದೇಶ. ಭೂಕುಸಿತ ಹಿನ್ನೆಲೆ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 2 ಪರ್ಯಾಯ ಮಾರ್ಗಗಳ ಮೂಲಕ ಸಂಚಾರಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಒಂದು, ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗುವವರು ಚಾರ್ಮಾಡಿ ಘಾಟ್ ಮೂಲಕ ಸಂಚರಿಸಬೇಕು, ಅಥವಾ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಹೋಗುವವರು ಮಾರನಹಳ್ಳಿ ಹಾರ್ಲೆ ಮೂಲಕ ಹೋಗಬೇಕು. ನಿನ್ನೆ ರಾತ್ರಿ ಶಿರಾಡಿ ಘಾಟ್ನ ಮಾರನಹಳ್ಳಿ ಬಳಿ ಭಾರೀ ಭೂಕುಸಿತ ಉಂಟಾಗಿದೆ. ಗುಡ್ಡ ಕುಸಿತದ ಅಬ್ಬರಕ್ಕೆ ಬಿದ್ದಿರತಕ್ಕಂತಹ ಭಾರಿ ಗಾತ್ರದ ಮರಗಳು. ಭೂಕುಸಿತ ಹಿನ್ನೆಲೆ ಶಿರಾಡಿ ಘಾಟ್ ಬಂದ್ ಆಗಿದೆ. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗುವವರು, ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಬರುವವರು ಪರ್ಯಾಯ ಮಾರ್ಗದ ವ್ಯವಸ್ಥೆ ಅಥವಾ ನಿರ್ದೇಶನವನ್ನು ಕೊಡಲಾಗಿದೆ, ಅದರಂತೆ ಫಾಲೋ ಮಾಡಿಕೊಳ್ಳಿ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಆದೇಶವನ್ನು ಹೊರಡಿಸಿರುವಂತಹದ್ದು. 2 ಪರ್ಯಾಯ ಮಾರ್ಗಗಳ ಮುಖಾಂತರವಾಗಿ ನೀವು ಸಂಚಾರವನ್ನು ಮುಂದುವರಿಸಬಹುದು. ಒಂದು, ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗುವವರು ಮಾರನಹಳ್ಳಿಯ ಬಳಿ ಹಾರ್ಲೆ, ಅಲ್ಲಿ ನೀವು ಅಲ್ಲೇ ಒಂದು ಕ್ರಾಸ್ ತಗೊಂಡ್ರೆ ಹಾರ್ಲೆ ರೋಡ್ ಸಿಗುತ್ತೆ, ಅದರ ಮುಖಾಂತರವಾಗಿ ನೀವು ಹೋಗಬಹುದು. ಕಾರಣ ಮಾರನಹಳ್ಳಿಯ ಸ್ವಲ್ಪ ಮುಂದೆ ಅಂದರೆ ಶಿರಾಡಿ ಘಾಟ್ ಸೆಕ್ಷನ್ನಲ್ಲಿ ಭಾರೀ ಭೂಕುಸಿತ ಉಂಟಾಗಿ ದೊಡ್ಡ ದೊಡ್ಡ ಗಾತ್ರದ ಮರಗಳೆಲ್ಲ ಬಿದ್ದಿದೆ. ಸೊ ಹಾಗಾಗಿ ವಾಹನ ಸಂಚಾರ ಸಾಧ್ಯ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಅಲ್ಲಿನ ಹಾಸನ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇನ್ನು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಬರೋರು ಚಾರ್ಮಾಡಿ ಘಾಟ್ ಮುಖಾಂತರವಾಗಿ ಏನು ಕೊಟ್ಟಿಗೆಹಾರ, ಮೂಡಿಗೆರೆ ಆ ಭಾಗದಲ್ಲಿ ಬರುವಂತಹ ಸಂದರ್ಭದಲ್ಲಿ ಸಿಗುವಂಥ ಚಾರ್ಮಾಡಿ ಘಾಟ್ ಮುಖಾಂತರವಾಗಿ ನೀವು ಬೆಂಗಳೂರು ತಲುಪಬಹುದು. ಸೊ ಇಲ್ಲಿ ಶಿರಾಡಿ ಘಾಟಿನ ಈ ಸಮಸ್ಯೆ ಒಂದು ತರಹದ ಮುಗಿಯದ ಅಧ್ಯಾಯ. ನಮ್ಮ ಕರ್ನಾಟಕದ ಎಕ್ಸ್ಪರ್ಟ್ಗಳಿಗೆ ಈವರೆಗೂ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗದಲೇ ಇರತಕ್ಕಂಥ ಅತಿ ದೊಡ್ಡ ಸವಾಲಿದು. ಅತಿ ದೊಡ್ಡ ಸವಾಲು. ಯಾವುದೇ ಸರ್ಕಾರ ಬರಲಿ, ಮಳೆಗಾಲದಲ್ಲಿ ಈ ತರಹದ ದುರಂತಗಳು ಸಂಭವಿಸ್ತಾನೆ ಇರುತ್ತೆ. ಶಿರಾಡಿ ಘಾಟಿನ 2 ಭಾಗಗಳು ಅಪಾಯಕಾರಿಯಾಗಿ ನಿಂತಿರ್ತವೆ. ಭಾರಿ ಮಳೆ ಬರುತ್ತೆ, ಅದರಲ್ಲಿ ಆ ಮಣ್ಣುಗಳೆಲ್ಲ ನೆಂದಿರ್ತವೆ. ಅದಾದ ನಂತರ ಭೂಕುಸಿತಗಳು ಹಂತ ಹಂತವಾಗಿ ನಡೆಯುತ್ತೆ. ಅಲ್ಲಿ ಇದನ್ನು ತಡೆಗಟ್ಟೋದಕ್ಕೆ ಯಾವ ವೈಜ್ಞಾನಿಕ ಸೂತ್ರಗಳು ಇಲ್ವೋ ಅಥವಾ ನಮ್ಮ ರಾಜಕಾರಣಿಗಳಿಗೆ ಅದಕ್ಕೆ ಆಸಕ್ತಿಗಳಿಲ್ವೋ ಗೊತ್ತಿಲ್ಲ. ಒಟ್ಟಾರೆ ಶಿರಾಡಿ ಘಾಟ್ನಲ್ಲಿ ಅಪಾಯಕಾರಿಯಾದಂತಹ ದೊಡ್ಡ ದೊಡ್ಡ ಗುಡ್ಡಗಳಿದ್ದಾವೆ. ಸೊ ಅದಕ್ಕೆ ತಡೆ ಒಡ್ಡುವ ಯಾವುದೇ ತರಹದ ವೈಜ್ಞಾನಿಕ ಸೂತ್ರಗಳಿಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಆ ಭಾಗದ ಜನರನ್ನು ಕಾಡ್ತಾ ಇದೆ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಭಾರೀ ಗಾತ್ರದ ಈಗ ಬಿಡದೆ ಮಳೆ ಸುರಿತಾ ಇದೆ. ಈ ಸಂದರ್ಭದಲ್ಲಿ ಗುಡ್ಡಗಳು ಕೂಡ ನೆನೆಯೋದ್ರಿಂದ ಅದರ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಅದು ಕುಸಿತ ಉಂಟಾಗುತ್ತೆ. ಸೊ ಈಗ ಕುಸಿಯುವಂತಹ ಸಂದರ್ಭದಲ್ಲಿ ಅದರಲ್ಲಿ ಏನು ಅಂಟಿಕೊಂಡಿರ್ತಕ್ಕಂತಹ ಬೃಹತ್ ಗಾತ್ರದ ಬೇರುಗಳು ಅದು ಕೂಡ ಜೊತೆಗೆ ಬರುತ್ತೆ. ಸೊ ಒಂದು ವೇಳೆ ಅಲ್ಲಿ ಸಂಚರಿಸ್ತಾ ಇರ್ತಕ್ಕಂಥ ವಾಹನಗಳ ಮೇಲೆ ಬಿದ್ದರೆ ಅಥವಾ ಅಲ್ಲಿ ಪಕ್ಕದಲ್ಲೇ ಭಾರಿ ಜಾನುವಾರುಗಳಿರ್ತವೆ ಅದ್ರ ಮೇಲೆ ಬಿದ್ದರೆ, ಸೊ ಜೀವ ಯಾವುದಾದ್ರೂ ಒಂದೇ, ಅದು ಪ್ರಾಣಿ ಆಗಿರಲಿ ಮನುಷ್ಯರಾಗಿರಲಿ. ಸೊ ಈ ತರಹದ ಮಹಾದುರಂತ ಅದಕ್ಕೆ ಸಾಕ್ಷಿಯಾಗಿದೆ ಶಿರಾಡಿ ಘಾಟು. ಸೊ ಅದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೇಕು, ವೈಜ್ಞಾನಿಕ ಸೂತ್ರಗಳನ್ನು ಹುಡುಕಬೇಕು. ಇಲ್ಲವಾದಲ್ಲಿ ದಿನಂಪ್ರತಿ ಈ ತರಹದ ಅಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನೋಡಿ, ಆ ಟ್ರಾಫಿಕ್ ಜಾಮ್ ಗಂಟೆಗಟ್ಟಲೆ ಕಾಯಬೇಕಿನ್ನು. ಇನ್ನು ಆ ಭಾರಿ ಗಾತ್ರದ ಲಾರಿಗಳಾಗಿರೋದ್ರಿಂದ ಅದನ್ನು ಯೂಟರ್ನ್ ಮಾಡೋದಕ್ಕೂ ಕೂಡ ಬಹಳಷ್ಟು ಕಷ್ಟ, ಸಾಹಸ ಪಡಬೇಕಾಗಿ ಬರುತ್ತೆ. ರೋಸಿ ಹೋಗಿರ್ತಾರೆ ಡ್ರೈವರ್ಗಳು, ದಿನಪೂರ್ತಿಯಲ್ಲಿ ನಿಂತ್ಕೊಂಡು ಇನ್ನು ಆ ಮಣ್ಣನ್ನು ತೆರವು ಮಾಡೋದಕ್ಕೆ ದಿನಗಟ್ಟಲೆ ತಗೋತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ವಾಹನ ಸವಾರರಿಗೂ ಕೂಡ ಅದು ಸಂಕಷ್ಟ, ಆ ಭಾಗದ ಆಸುಪಾಸಿನ ನಿವಾಸಿಗಳಿಗೂ ಕೂಡ ಒಂದರ್ಥದ ಕಂಟಕ. ಸೊ ಇದಕ್ಕೆಲ್ಲ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನಗಳು ಅಲ್ಲಿನ ಜಿಲ್ಲಾಧಿಕಾರಿ ಅಥವಾ ಸಂಬಂಧಪಟ್ಟಂಥ ಇಲಾಖೆ ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಅತ್ಯಂತ ಉಪಕಾರಿಯಾದಂತಹ ಕೆಲಸ ಆಗಿ ಮಾರ್ಪಡುತ್ತೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತ. ಇದು ಮಳೆ ಬಂದ್ರೆ ಪ್ರತಿ ವರ್ಷನೂ ಇದೆ ಈ ರೋಡ್, ಪ್ರತಿ ಇದೊಂದು ಸಮಸ್ಯೆ. ಡೈಲಿ ನೈಟ್ ಜಾಮು, ಗುಡ್ಡ ಕುಸಿಯೋದು, ರೋಡ್ಗೆಲ್ಲ ಮಣ್ಣು, ಭಾರಿ ಸಮಸ್ಯೆ ಸರ್. ಇದು ಊಟ ಇಲ್ಲ, ತಿಂಡಿ ಇಲ್ಲ,
ಇಲ್ಲೇ ಏನೂ ಇಲ್ಲ. ಎಷ್ಟೊತ್ತಿಗೆ ಇದಾಗಿದೆ? ನೀವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿಗೆ? ನಾವು ನೈಟ್ 12 ಗಂಟೆ ಇಲ್ಲಿವರೆಗೂ ಇನ್ನೂ ಕ್ಲಿಯರ್ ಆಗಿದೆ. ಇಲ್ಲಿಂದ ಏನ್ ತಗೊಂಡು ಹೋಗ್ತೀರಿ? ಏನ್ ಲಾರಿ ನಿಮ್ದು? ಒಂದು ಲಾರಿ ಇದೆ ಸಂಸ್ಥೆ. ನಿಮ್ಮ ಹೆಸರು? ಬಸವರಾಜ್. ಎಲ್ಲಿಗೆ ಹೋಗ್ತೀರಿ ಸರ್? ಸರ್ ಯಾವಾಗಿಂದ ರೋಡ್ ಜಾಮ್ ಆಗುತ್ತೆ? ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಸರ್? ಬೆಳಿಗ್ಗೆ ಒಂದು 2:30-3 ಗಂಟೆಯಿಂದ ಜಾಮ್ ಆಗಿದೆ. ಮಂಗಳೂರು ಹೋಗ್ತಾ ಇದ್ದೀವಿ. ಎಷ್ಟು ಇವಾಗ 7 ಗಂಟೆ 8 ಗಂಟೆ ಆಗ್ತಾ ಬಂತ, ಇನ್ನೂ ಜಾಮ್ ಅಂದೇ ಇದೆ. ಏನು ಯಾರು ವಾಶ್ರೂಮ್ ಇದೆ ಜಾಸ್ತಿ ದುಡ್ಡು ತಗೊಂಡು? ವಾಶ್ರೂಮ್ ಇಲ್ಲಿ ಕೇಳಿದ್ವಿ ಲೇಡೀಸ್ಗೆ ಅಂತ, ಗಂಡಸರೆಲ್ಲ ಹೊರಗಡೆ ಮಾಡ್ಕೋತಾರೆ, ಹೆಣ್ಮಕ್ಳೆಲ್ಲ ಇದು ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದಿದ್ದೀವಿ, 200 ರೂಪಾಯಿ ಕೊಟ್ಟರೆ ಮಾತ್ರ ಅಂತ. ಇನ್ಯಾರೋ ಹೋಗಿದ್ದವ್ರಿಗೆ ಹೇಳಿದ್ರಂತೆ ಒಂದ್ ದಿವಸದ ರೂಮ್ ತಗೊಳ್ಳಿ, ಬಸ್ ಕ್ಲಿಯರ್ ತಂಗ ರೂಮ್ ಅಲ್ಲಿ ಅಂತ, ಬಾತ್ರೂಮ್ ಯೂಸ್ ಮಾಡಬೇಕು 1500 ರೂಪಾಯಿ ಆ ತರ ಇದು ಮಾಡಿದ್ರು. ಆಮೇಲೆ ಇವ್ರು ಹೇಳಿದ್ವಿ, ಆಮೇಲೆ ಅವ್ರು ಹೋದ್ರು, ಹೋಟೆಲ್ ಓಪನ್ ಮಾಡಿ ಹೇಳಿಂದ ಎಲ್ಲ ಬಿಡ್ತಾ ಇದ್ರು. ಇದು ಹೆದ್ದಾರಿ ಮಣ್ಣು ಕೂತಿತ್ತು, ಯಾವಾಗ ಸಂಚಾರ ಮಾಡ್ತಿರ್ತಾರೆ, ಏನ್ ಹೇಳ್ತೀರಿ ಅದಕ್ಕೆ? ಏನ್ ಹೇಳೋದು ಸರ್, ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಏನಾಗ್ತಾ ಇಲ್ಲ ಪ್ರಯೋಜನ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ದೇಶ, ಬಟ್ ಇಲ್ಲಿದೊಂದು ಮಂಗಳೂರು ಬೆಂಗಳೂರು ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಇದಾದ್ಮೇಲೆ ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ಬೆಟ್ಟ ಕಡಿದ್ರು, ಟನಲ್ ಮಾಡಿದ್ರು, ಎಲ್ಲೆಲ್ಲ ಆಗ್ತಾ ಇದೆ. ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವಾ, ಅದು ಮಾಡಕ್ ಬರಲ್ವಾ? ಯಾರು ಕಾಂಟ್ರಾಕ್ಟರ್ ಕೊಡ್ತಾರೆ, ಒಂದ್ 3 ಜನ ನಿಂತ್ಕೊಂಡು ಇಡೀ ಹೈವೇ ಮಾಡ್ತೀವಿ ಅಂದ್ರೆ ಆಗುತ್ತಾ? ಮುಗಿಯುತ್ತಾ ಹೈವೇ? 30 ವರ್ಷ ಆದ್ರೂ ಆಗಲ್ಲ. ನಾವು ಚಿಕ್ಕವರಿಂದನೂ ನೋಡ್ತಾ ಇದೀವಿ, ನಮ್ಮ ಮದುವೆ ನಮ್ಮ ಮಗು ಆಗಿದೆ, ಇನ್ನೂ ಇದೇ ಪರಿಸ್ಥಿತಿ ಇದೆ. ಏನು ಇದು ಮಾಡಕ್ ಆಗಲ್ಲ. ಎಲ್ಲ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ಮಾಡ್ತಾ ಇದಾರೆ. ಇದೇ ಮೇನ್ ಕಾರಿಡಾರ್ ಇದು. ಎಲ್ಲರಿಗೂ ಇಡೀ ಸೌತ್ ಕರ್ನಾಟಕಕ್ಕೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು. ಅಲ್ಲೇ ಈ ತರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದ್ರೆ ಇದಾಗಲ್ಲ. ಎಲ್ಲ ಗೌರ್ಮೆಂಟ್ ನೋಡಿದ್ವಿ, ಏನು ಇದಿಲ್ಲ. ಇವಾಗ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಂತ ಮಾಡ್ತಾ ಇದಾರೆ, ಮಂಗಳೂರು ಟಚ್ ಆಗಲ್ಲ, ಬೇರೆಯಿಂದ ಹೋಯ್ತಾ ಬಟ್ಟೆ ನಮ್ಗೆ ನಿಯರ್ ಬೈ ಪೋರ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.